forever on fire. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಆತಂಕ. ವರುಣನ ಅಬ್ಬರಕ್ಕೆ ಕರಾವಳಿ ಭಾಗದಲ್ಲಿ ಜನರು ಈಗ ಪರದಾಡ್ತಾ ಇದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ಆದೇಶವನ್ನು ಹೊರಡಿಸಿದ್ದಾರೆ. ರೆಡ್ ಅಲರ್ಟ್ ಇರೋ ಹಿನ್ನೆಲೆ ಇವತ್ತೂ ಕೂಡ ಭಾರಿ ಮಳೆಯಾಗುವಂತ ಸಾಧ್ಯತೆ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಪ್ರದೇಶ ಅಂತ ಬಂದಾಗ ಇಲ್ಲಿ ಬೀಳುವಂತಹ ಮಳೆ ಸಾಕಷ್ಟು ಆತಂಕವನ್ನು ಸೃಷ್ಟಿಸುತ್ತೆ. ಕಾರಣ ಕಡಲ್ ಕೊರೆತ, ಇದರ ಆತಂಕ ಜನರಿಗೆ ಇದ್ದೇ ಇರುತ್ತೆ. ಹಾಗಾಗಿ ಭಾರಿ ಗಾತ್ರದಲ್ಲಿ ಬರುವಂತಹ ಅಲೆಯಿಂದಾಗಿ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಜನರಿಗೆ ಆತಂಕ ಹೆಚ್ಚಾಗ್ತಾ ಇರುತ್ತೆ. ಹೀಗಾಗಿ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಮತ್ತೊಂದೆಡೆ ಮಳೆ ಅಬ್ಬರದಿಂದಾಗಿ ಸೇತುವೆಗಳು ಕುಸಿಯುವಂತಹ ಭೀತಿ ಕೂಡ ಇದೆ. ಸೇತುವೆಗಳು ಕುಸಿದ್ಬಿಟ್ರೆ ಹೇಗೆ, ಸಂಪರ್ಕವೇ ಕಡಿತವಾಗ್ಬಿಡುತ್ತೆ. ಅದೇ ರೀತಿಯಾಗಿ ಅಲ್ಲಿರುವಂತಹ ಗ್ರಾಮಸ್ಥರು ಜನರಿಗೆ ಆತಂಕ ಕೂಡ ಇರುತ್ತೆ. ಈಗಾಗಲೇ ಅಪಾಯಕಾರಿ ಹಂತದಲ್ಲಿ ಸೇತುವೆಗಳಿದ್ದಾವೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಕಡಲ್ ಕೊರೆತದ ಆತಂಕ. ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ಹೊರಗಡೆ ಹೋಗೋದಕ್ಕಾಗ್ತಾ ಇಲ್ಲ, ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಜನರು ಈಗ ಆತಂಕದಲ್ಲಿದ್ದಾರೆ. ಬಳ್ಕುಂಜೆ ಪಲಿಮಾರು ಸಂಪರ್ಕ ಸೇತುವೆ ಮೇಲೆ ಈಗ ವಾಹನ ಸಂಚಾರ ನಿಷೇಧವನ್ನು ಕೂಡ ಹೇರಲಾಗಿದೆ. ಇಲ್ಲಿ ಈಗ ವಾಹನಗಳು ಓಡಾಡುವಂತಿಲ್ಲ, ನಿಷೇಧವನ್ನು ಹೇರಿದ್ದಾರೆ. ಯಾಕೆಂದರೆ ಅಪಾಯದ ಅಂಚಿನಲ್ಲಿದೆ ಈಗ ಆ ಸೇತುವೆ. ಯಾವಾಗ ಬೇಕಿದ್ರೂ ಕುಸಿಬಹುದು ಅನ್ನುವಂಥ ಆತಂಕ. ಮತ್ತೆ ಜೋರಾಗಿ ಮಳೆ ಆಯಿತು ಅಂದರೆ ಯಾವಾಗ ಬೇಕಿದ್ರೂ ಈ ಸೇತುವೆ ಕುಸಿದು ಬಿಡಬಹುದು. ಹಾಗಾಗಿ ಈಗ ವಾಹನ ಸಂಚಾರಕ್ಕೆ ನಿಷೇಧವನ್ನು ಕೂಡ ಹೇರಲಾಗಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಜಿಲ್ಲಾಧಿಕಾರಿ ಮಲೈ ಮುಗಿಲನ್ ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ.